ಹಾಯ್ ಹಲೋ, ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರು ತೋರಣಮಾವಿನಲ್ಲಿರುವ ಮಾಕಲಚೌಡಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಮಾಡ್ತಾಯಿದ್ರು. ಹಂಗಾಗಿ ಮಕ್ಕಳು ನಾವೆಲ್ಲರೂ ದೇವಸ್ಥಾನದ ಹತ್ರ ಬಂದ್ವಿ. ಮಕ್ಕಳು ಬಂದ ತಕ್ಷಣವೇ ಆಟ ಆಡೋಕ್ಕೆ ಶುರು ಮಾಡಿದ್ರು. ಈ ಕಡೆ ಲೇಡೀಸ್ ಎಲ್ಲರೂ ದೀಪ ಹಚ್ಚೋಕ್ಕೆ ರೆಡಿ ಮಾಡಿಕೊಂಡ್ರು. ದೇವ್ರಿಗೆ ಬೆಳಗ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ದೇವ್ರಿಗೆ ಬೆಳಗೋಕ್ಕೆ ಬಂದರು. ಕೆಲವರು ಮಣ್ಣಿನ ದೀಪ ತಂದಿದ್ರು, ಕೆಲವರು ನಿಂಬೆಹಣ್ಣಿನ ಆರತಿ ಕೂಡ ಮಾಡಿದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ದೀಪ ಹಚ್ಚಾದ್ಮೇಲೆ ದೇವರಿಗೆ ಬೆಳಗಿದ್ರು. ಹಾಗೆ ಭಟ್ರು ಕೂಡ ದೇವರಿಗೆ ಆರತಿ ಮಾಡ್ತಾಯಿದ್ರು. ಎಲ್ಲ ಲೇಡೀಸು ಎಲ್ಲರ ಮನೆಯಿಂದನೂ ದೀಪ ತಂದಿದ್ರು. ಕೆಲವರು ನಿಂಬೆಹಣ್ಣಿನ ದೀಪ, ಕೆಲವರು ಮಣ್ಣಿನ ದೀಪ ತಂದು ದೇವ್ರಿಗೆ ಬೆಳಗಿ ಹಾಗೆ ಬೆಳ್ಕೊಂಡು ನಿಂತಾದ್ಮೇಲೆ ಎಲ್ಲರದ್ದು ವಿಡಿಯೋ ಮಾಡೋಕ್ಕೆ ಅಂತ ಎಲ್ಲರದ್ದು ಫೋಟೋಸು ವಿಡಿಯೋ ತೆಗಿಯೋಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡ್ರು. ದೀಪ ತಂದವರು ಎಲ್ಲ ಲೇಡೀಸು ಎಲ್ಲರೂ ದೀಪ ಎಲ್ಲರ ಮನೆದವ್ರವ್ರ ಮನೆದವ್ರ ಕೈಲಿ ಹಿಡ್ಕೊಂಡು ನಿಂತಿದ್ನಾಗ ಎಲ್ಲರೂ ವೀಡಿಯೋಸ್ ಮಾಡ್ತಾಯಿದ್ರು. ವೀಡಿಯೋಸ್ ಆಗ ಕೆಲವರು ಫೋಟೋಸ್ ಎಲ್ಲ ತೆಗೆದ್ರು. ಇಷ್ಟು ಜನ ಲೇಡೀಸು ಅವ್ರವ್ರ ಮನೆಯಿಂದ ದೀಪಗಳು ಹಾಗೆ ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಬಂದಿದ್ರು. ತುಂಬ ಚೆನ್ನಾಗಿತ್ತು ಕಾರ್ತಿಕ ದೀಪೋತ್ಸವ. ಎಲ್ಲ ಇಂಥ ಟೈಮಲ್ಲೇ ಸಿಕ್ಕಿದಾಗ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಲ್ಲ. ಹಾಗೆ ದೇವಸ್ಥಾನಕ್ಕೂ ಬಂದಿದ್ದು. ಇದೇ ರೀತಿ ನಿಂಬೆಹಣ್ಣಿನ ಆರತಿ ಕೂಡ ಮಾಡಿದ್ರು ಕೆಲವರು. ನಾನು ಕೂಡ ನಿಂಬೆಹಣ್ಣಿನ ಆರತಿನ ಮಾಡ್ಕೊಂಡು ಹೋಗಿದ್ದೆ. ಆರತಿ ದೇವರಿಗೆ ಆರತಿ ಬೆಳಗಾದ್ಮೇಲೆ ಮಣ್ಣಿನ ದೀಪ ಇದ್ವಲ್ಲ ಅದನ್ನೆಲ್ಲ ದೇವಸ್ಥಾನದ ಮುಂದೆ ಇಡ್ತಾಯಿದ್ರು. ಹಾಗೆ ಅದಿಟ್ಟಾದ್ಮೇಲೆ ಲಾಸ್ಟಿಗೆ ನಿಂಬೆಹಣ್ಣಿನ ಆರತಿ ಮಾಡಿದ ದೀಪ ಕೂಡ ಮುಂದೆನೇ ಇಟ್ಟು ತಟ್ಟೆ ಸಮೇತ ಇಟ್ಟು ಅಲಂಕಾರ ಮಾಡಿ ದೇವರಿಗೆ ದೇವ್ರದ್ದು ವಿಡಿಯೋ ತೆಗೆದು ನೋಡಿ. ಇದೇ ಮಾಕಲಚೌಡಮ್ಮ, ತುಂಬ ಚೆನ್ನಾಗಿದೆ ದೇವಸ್ಥಾನ, ಪುಟ್ಟದಾಗದು. ಎಲ್ಲರೂ ದೀಪ ಎಲ್ಲ ಇಟ್ಟಾದ ನಂತರ ಎಲ್ಲ ನಿಂತ್ಕೊಂಡಿದ್ರು. ಮತ್ತೆ ಭಟ್ರು ಮಹಾಮಂಗಳಾರತಿ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಹಾಗೆ ಮಕ್ಕಳುಗಳೆಲ್ಲ ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು, ಹಾಡು ಹೇಳೋದು ಎಲ್ಲ ಮಾಡ್ತಾಯಿದ್ರು. ಲಾಸ್ಟಿಗೆ ದೀಪ ಎಲ್ಲ ಇಟ್ಟಾದ್ಮೇಲೆ ಈ ಥರ ಇತ್ತು. ಹೇಗಿತ್ತು ನೋಡಿ ಕಮೆಂಟ್ ಮಾಡಿ. ದೀಪ ಎಲ್ಲ ರೆಡಿಯಾಗಿ ಎಲ್ಲ ಆದಮೇಲೆ ಲಾಸ್ಟಿಗೆ ಮತ್ತೆ ಭಟ್ರು ಮಹಾಮಂಗಳಾರತಿ ಮಾಡಬೇಕು ಅಂತಿದ್ದು. ಅಷ್ಟರಲ್ಲಿ ಎಲ್ಲರೂ ದೀಪ ಇಟ್ಟಿದ ಮೇಲೆ ವೀಡಿಯೋಸು ಫೋಟೋಸ್ ಎಲ್ಲ ತಕ್ಕೊತಾಯಿದ್ರು. ಮಕ್ಕಳು ಕೂಡ ಆಟ ಆಡೋದು, ಆ ಕಡೆ ಈ ಕಡೆ ಹೋಗೋದು ಬರೋದು ಮಾಡ್ತಾಯಿದ್ರು ಮಕ್ಕಳು ಕೂಡ. ಅದೆಲ್ಲ ಆದಮೇಲೆ ಭಟ್ರು ಮಹಾಮಂಗಳಾರತಿ ಶುರು ಮಾಡಿದ್ರು. ಮಹಾಮಂಗಳಾರತಿ ಆದ ನಂತರ ಪ್ರಸಾದ ಕೂಡ ಕೊಟ್ಟರು. ನನ್ನ ಮಗ ನೋಡಿ ಅಲ್ಲಿ ಕೂತಿದ್ದಾನೆ, ಅವನವನ ಫ್ರೆಂಡ್ಸ್ ಎಲ್ಲ. ಹಾಗೆ ನಾವು ಎಲ್ಲ ಈ ಕಡೆ ಕೂತ್ವಿ. ಪ್ರಸಾದ ಅಂತ ಮೊಸರು ಬಜ್ಜಿ, ಪಲಾವು, ಕೋಸಂಬರಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ಕೊಟ್ಟರು. ನನ್ನ ಮಗ ಅವನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕೂತಿದ್ರು. ಹಾಗೆ ಅವ್ರ ಫ್ರೆಂಡ್ಸು ಅವರೆಲ್ಲ ಸೇರ್ಕೊಂಡು ಲಾಸ್ಟಿಗೆ ಪ್ರಸಾದ ಎಲ್ಲ ತಿಂದಾದಮೇಲೆ ಡ್ಯಾನ್ಸ್ ಶುರು ಮಾಡಿದ್ರು. ಸಾಂಗ್ ಹಾಕಿದ್ರು ಅಂತ. ಹೋಗೋ ಕುಣಿಯೋ ಅಂದರೆ ನಂಗೆ ಕೈ ನೋವು ಅಂತ ಹೋಗ್ದಲ್ಲೇ ಸುಮ್ಮನೆ ನಿಧಾನಕ್ಕೆ ಹೋಗ್ತಿದ್ದ. ಆಮೇಲೆ ನೋಡಿದ್ರೆ ಕೈ ನೋವು ಇಲ್ಲ, ಯಾವ ನೋವು ಇಲ್ಲ, ಆರಾಮಾಗಿ ಫುಲ್ ಬಿಂದಾಸಾಗಿ ಕುಣಿತಾ ಇದ್ದ. ಬಾರೋ ಮನೆಗೆ ಹೋಗೋಣ ಅಂತ ಯಾರು ಬರೋಕ್ಕೆ. ಆಮೇಲೆ ಲಾಸ್ಟಿಗೆ ಅವರಿಗೆ ಸುಸ್ತಾಯ್ತು, ಬಂದರು ಹೋಗೋಣ ಅನ್ನೋತ್ತಿಗೆ ಬಂದರು. ಅಲ್ಲಿಗೆ ನಾವು ಹೊರಟ್ವಿ. ಕಾರ್ತಿ ಪೂಜೆನೂ ಮುಗಿಸ್ತು. ಬಾಯ್ಸ್ ಎಲ್ಲ ಅಲ್ಲೇ ಇದ್ದರು, ನಾವು ಲೇಡೀಸ್ ಎಲ್ಲರೂ ಮನೆಗೆ ಬಂದ್ವಿ. ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸದಾ ನಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಆಲ್.